ಒಂದು ಮಂಚ ಮಾಡಿಕೊಡ್ಬೇಕಿತ್ತಲ್ಲ. ಮಾಡ್ಕೊಡ್ತೀವಿ. ಒಂದು 3 ದಿನದಲ್ಲಿ ಬೇಕಣ್ಣ. 3 ದಿನದಲ್ಲಿ ಆಗಲ್ಲ. ಏನು ಗೊತ್ತಾ ಪ್ರಾಬ್ಲಮ್ಮು, ನಮ್ಮ ಅಜ್ಜಿದೊಂದು ಮಂಚ ಐತೆ. ಅವರು ಇದು ಊರಿಗೆ ಹೋಗೋರೆ. ಅದು ನೆನ್ನೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಪಾರ್ಟಿ ಮಾಡ್ಬೇಕಾದ್ರೆ ಏನು ಮಾಡಿದ್ದೀವಿ, ಮಂಚದ ಮೇಲೆ ಕೂತ್ಕೊಂಡು ಮದ್ದಿ ಕಟ್ಟಾಗ್ಬಿಟ್ಟೈತೆ ಮಂಚ. ಅದೇ ದಿವಾನ್ ಕಾಟ್. ದಿವಾನ್ ಕಾಟು ಅವ್ರು ಮಲ್ಕತ್ತಿದ್ದು ಮಂಚ ಒಬ್ಬರೇ ಮಲ್ಕೊಳ್ಳೋದು. ಇವಾಗ ಹೆಂಗೆ ಗೊತ್ತಾಣ, ಅದು ಹಾಸಿಗೆ ಹಾಕ್ಬಿಟ್ಟು ಬೆಡ್ಶೀಟಿಂಗ್ ಮುಚ್ಚಿಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಈಗ ಅದು ಮುರಿದಾಕ್ಬಿಟ್ಟಿದ್ದೀವಿ ಎಲ್ಲ ಕುಣ್ದಾಡ್ಬಿಟ್ಟು, ಅದು ಮದ್ದಿಗೆ ಕಟ್ಟಾಗ್ಬಿಟ್ಟೈತದು. ಅಣ್ಣ ಅವ್ರು ಬರೋ ಅಷ್ಟಲ್ಲಿ ಮಂಚ ರೆಡಿ ಮಾಡ್ಸಿಲ್ಲ ಅಂದರೆ ನಂಗೆ ಆಸ್ತಿಲಿ ಭಾಗನೇ ಕೊಡಲ್ಲ. ಅಳ್ತೆಗೆ ಏನಾರ ಬೇಕಾ ಅಣ್ಣ? ಒಂದು ನಿಮಿಷ ಇರಿ. ಹಾಂ ಅಲ್ಲ, ಉದ್ದ ಐತಿದು. ಆಯ್ತಣ್ಣ, ಗೊತ್ತಾಯ್ತದ ಬಿಡೋಣ ಅಷ್ಟೇನೆ. 6 ಅಡಿನೇ ಬರೋದದು ದಿವಾನ್ ಕಾಟ್. ಒಂದು ನಿಮಿಷ ತೋರಿಸ್ಬಿಡ್ತೀನಿ ಅಣ್ಣ. ದಿವಾನ್ ಕಟ್ಬೇಕಂತ ಕಾರಣ ಇಟ್ಕೊಂಡು ಅವ್ರಿಗೆ ಕೊಟ್ಟರೆ ಒಂದು 3 ದಿವಸದಲ್ಲೇ ಕೊಡೋಣ ಅಂತ. ನಾನು ಅದಕ್ಕೆ ಒಂದು ಎಷ್ಟು ವಾರ ಸಿಗ್ತದೆ ಅಂತ ಹೇಳ್ತಾ ಇದ್ದೀನಿ. ಮಾಮೂಲಿನೇ ಒಟ್ಟಲ್ಲ, ಅದು ಒಂದು ಸ್ವಲ್ಪ ಹಳೆ ಕಾಲದ್ದು ರಿಚ್ ಆಗೈತದು. ಅದು ಇನ್ನೊಂದು ಪ್ರಾಬ್ಲಮ್ ಏನಾಗಿ ಗೊತ್ತಣ್ಣ, ಈಗ ಅಳತೆ ಇಲ್ಲ ನಂಗೆ. ಅಳತೆ ಹೆಂಗೆ ಗೊತ್ತಾಗೈತೆ, ಅದಕ್ಕೆ ಹಾಸಿಗೆ ಎತ್ಕೊಂಡು ತಿರುಗಾಡ್ತಾ ಇದ್ದೀನಿ. 4-5 ಕಡೆ ಕೇಳಿದೆ, ಎಲ್ಲೂ ಮಾಡ್ಕೊಡಲ್ಲ ಅಂತವ್ರೆ. ಇರೋಣ ಒಂದು ನಿಮಿಷ, ಇರೋಣ ಅಣ್ಣ. ಸ್ವಲ್ಪ ಇದು ಕಾಸ್ಕಿ ಸಿಕ್ಕೋರು ನಮ್ಮ ಅಜ್ಜಿ ಬೇಜಾರು ಮಾಡ್ಕೊಬಿಡಿ, ಹಂಗೆ ಅಳತೆ ಹಾಕ್ಬಿಡಿ. ಅಣ್ಣ ಅವ್ರು ಹಂಗೆ ಸ್ವಲ್ಪ ಇಕ್ಕಾಗ ಜಾಗ ಇಲ್ಲ ಅಂದ್ಬಿಟ್ಟು ಇಕ್ಕೋರು ಕಾರಣ. ಅಣ್ಣ ಇವ್ರನ್ನು ಮಿಕಾ ಮಾಡ್ಬೇಕಲ್ಲ. ಅಣ್ಣ ಎಲ್ಲ ಒರಿಜಿನಲ್ಲೇ, ಸ್ವಲ್ಪ ಕಲರ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟವ್ರಲ್ಲಿ ಇಂಕು ಗೌರ್ಮೆಂಟ್ ಅವರು.